ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿವಿಲ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್. ಫೌಂಡೇಶನ್ ಈಸ್ ಡಿಫ್ರೆಂಟ್ ಲೆವೆಲ್ ಅಥವಾ 30 ಸೆಂಟಿಮೀಟರ್ 20 ಸೆಂಟಿಮೀಟರ್ ವಾಲ್ ಫೋಟಿಂಗ್ ಎಸ್ಟಿಮೇಷನ್ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಏನಪ್ಪ ಅಂದರೆ ಇದು 30 ಸೆಂಟಿಮೀಟರ್ ವಾಲ್ ಇದು, ಹಾಗೆ ಇದು 20 ಸೆಂಟಿಮೀಟರ್ ವಾಲು. ಈ ಫೌಂಡೇಶನ್ ಫೂಟಿಂಗ್ನ ಹೇಗೆ ಎಸ್ಟಿಮೇಷನ್ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಸ್ಟಿಮೇಷನ್ ಬಗ್ಗೆ ಹೆಚ್ಚಿನ ವೀಡಿಯೋಗಳು ನಾನು ಮಾಡಿದ್ದೀನಿ, ಹಿಂದಿನ ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಬೇಕಾದರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ. ಬರೀ ಫೂಟಿಂಗ್ ಮಾತ್ರ ಹೇಳ್ಕೊಡ್ತೀನಿ ಅಷ್ಟೇ. ಫೂಟಿಂಗ್ ಯಾಕಂದರೆ ಸ್ವಲ್ಪ ಡೌಟ್ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ ಮೊದಲನೇದಾಗಿ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಮಾಡೋಣ. ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್. ಹಾಗೆ ಈ ಪಿಕ್ಚರ್ ನೋಡ್ಬೋದು ನೀವು. ಮೊದಲನೇದಾಗಿ ನಾವು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ತೊಗೋಬೇಕು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ನ. ಹಾಗೆ ಇಲ್ಲಿಂದ ಇಲ್ಲಿಗಿರೋ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್, ವಾಲ್ನ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ತೊಗೋಬೇಕು. ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಹಾಗೆ ಸೆಂಟರ್ ಟು ಸೆಂಟರ್ ಲೆಂತ್ ಲಾಂಗ್ ವಾಲ್ ಅಂತ ಬರೆದಿದ್ದೀನಿ. ಲಾಂಗ್ ವಾಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಲೆಂತ್ ಆಫ್ ಲಾಂಗ್ ಅಂತ ಬರ್ತೀನಿ ಅಂದರೆ ಈಸ್ ಈಕ್ವಲ್ ಟು, ನೋಡಿ ಫ್ರೆಂಡ್ಸ್, ಇದು ವಾಲ್ ಥಿಕ್ನೆಸ್ಸು 0.3 ಮೀಟರ್ ಇದೆ. ಹಾಗೆ ಇದು ಮಾತ್ರ ಪಾಯಿಂಟು, ಈ ಸೆಂಟರ್ ವಾಲ್ ಇರೋದು ಮಾತ್ರ. ಹಾಗೆ ನಮಗೆ ಈ ಡಿಸ್ಟೆನ್ಸ್ ಬೇಕೀಗ, ನಮಗೆ ಈ ಡಿಸ್ಟೆನ್ಸ್ ಬೇಕು. ಅದಕ್ಕೋಸ್ಕರ ಈಗ 0.3 ಮೀಟರ್ ವಾಲ್ ಥಿಕ್ನೆಸ್ 0.3 ಡಿವೈಡೆಡ್ ಬೈ 2 ಹೇಳಿದ್ನಲ್ಲ. ಈ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಹೋಗಬೇಕು ಅಂತ 0.3 ಡಿವೈಡ್ ಬೈ 2 ಪ್ಲಸ್ ಈ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಇಲ್ಲಿಗೆ 6 ಮೀಟರ್ ಇದೆ. 6 ಮೀಟರ್ ಪ್ಲಸ್ ಈ ವಾಲ್ ಥಿಕ್ನೆಸ್ ನೋಡಿ, ಇದು ಪಾಯಿಂಟ್ ಇರೋದು, ಅದಕ್ಕೋಸ್ಕರ 0.2 ಡಿವೈಡ್ ಬೈ 2 ಮಾಡ್ಬೋದಿತ್ತು. ಹಾಗೆ 0.2 ಡಿವೈಡ್ ಬೈ 2 ಮಾಡ್ಬೋದಿತ್ತು. ಯಾಕೆ ಮಾಡ್ತಿಲ್ಲ ಅಂತಂದರೆ ನಮ್ಗೆ ಬೇಕಾಗಿರೋದು ಈ ಲೆಂತ್ ಬೇಕಾಗಿರೋದು, ಈ ವಾಲಲ್ಲ, ಈ ಲೆಂತ್ ಬೇಕಾಗಿರೋದಕ್ಕೋಸ್ಕರ ನಾವು 0.3 ಡಿವೈಡ್ ಬೈ 2 ಮಾಡ್ತಾಯಿಲ್ಲ. 0.2 ಪ್ಲಸ್ ಹಾಗೆ ಈ ರೂಮ್ ಸೈಜು 5 ಮೀಟರ್ ಇದೆ. 5 ಪ್ಲಸ್ ಇದರ ಥಿಕ್ನೆಸ್ಸು 0.3 ಡಿವೈಡ್ ಬೈ 2, ಅದಕ್ಕೋಸ್ಕರ 0.3 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 11.5 ಮೀಟರ್ ಬಂತು. ಹಾಗೆ ನೆಕ್ಸ್ಟು ಲಾಂಗ್ ವಾಲ್ ಆಯಿತು. ನಮಗೀಗ ಶಾರ್ಟ್ ವಾಲ್ ಬೇಕೀಗ. ಈ ಶಾರ್ಟ್ ವಾಲ್ ಬೇಕಲ್ವಾ, ಈಗ ಲಾಂಗ್ ವಾಲ್ ಆಯಿತು. ಶಾರ್ಟ್ ವಾಲ್ ಬೇಕಂದರೆ ಸೇಮ್ ಫ್ರೆಂಡ್ಸ್, 0.3 ವಾಲ್ ಥಿಕ್ನೆಸ್ಸು 0.3 ಡಿವೈಡ್ ಬೈ 2, ಹಾಗೆ 0.3 ಡಿವೈಡ್ ಬೈ 2. ಇದರಲ್ಲಿ ಇಲ್ಲಿಂದ ಡಿಸ್ಟೆನ್ಸು 4 ಮೀಟರ್ ಇದೆ. ರೂಮ್ ಥಿಕ್ನೆಸ್ಸು ರೂಮ್ ವಿಡ್ತು 0.3 ಡಿವೈಡ್ ಬೈ 2 ಪ್ಲಸ್ 4 ಪ್ಲಸ್ 0.3 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 4.3 ಮೀಟರ್ ಬಂತು. ಹಾಗೆ ಫ್ರೆಂಡ್ಸ್, ಹಾಗೆ ಟೇಬಲ್ ಮಾಡಿದ್ದೀನಿ ನಾನು. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ನಂಬರ್ಸ್, ಲೆಂತ್, ಬ್ರೆಡ್ತ್, ಡೆಪ್ತ್. ನಾನು ಶಾರ್ಟ್ ಫಾರ್ಮ್ ಡಿ ಲೆಂತ್ಗೆ ಎಲ್ ಅಂತ ಬರ್ತೀನಿ, ಬಿಗೆ ಬ್ರೆಡ್ತ್ಗೆ ಬಿ ಅಂತ ಬರ್ತೀನಿ, ಡಿಗೆ ಡೆಪ್ತ್ ಅಂತ ಬರ್ತೀನಿ, ಫುಲ್ ಬರ್ದಿಲ್ಲ. ಹಾಗೆ ಕ್ವಾಂಟಿಟಿ, ಹಾಗೆ ರಿಮಾರ್ಕ್. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಮಾಡ್ತಿರೋದು ಅರ್ಥ್ ವರ್ಕ್ ಎಕ್ಸ್ಕವೇಷನ್ ಮಾಡ್ತಿರೋದು. ನಾವು ಅರ್ಥ್ ವರ್ಕ್ ಎಕ್ಸ್ಕವೇಷನ್ ಮಾಡೋದನ್ನು ಫೌಂಡೇಶನ್ ಮಾಡೋಕ್ಕಾಗೋದು, ಅದಕ್ಕೋಸ್ಕರ ಅರ್ಥ್ ವರ್ಕ್ ಎಕ್ಸ್ಕವೇಷನ್. ಹಾಗೆ ಮೊದಲನೇದಾಗಿ ನಾವು ನೋಡಿ 30 ಸೆಂಟಿಮೀಟರ್ ವಾಲ್ ಇದೆ. 30 ಸೆಂಟಿಮೀಟರ್ ವಾಲ್ನ ಬೇರೆ, 20 ಸೆಂಟಿಮೀಟರ್ ವಾಲ್ ಬೇರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೋಸ್ಕರ 30 ಸೆಂಟಿಮೀಟರ್ ವಾಲ್ ಅಂತ ಬರೆದಿದ್ದೀನಿ. ಮೊದಲನೇದಾಗಿ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಮಾಡ್ತಾ ಇದ್ದೀವಿ ನಾವು. ಲಾಂಗ್ ವಾಲ್ ಅಂತ ಬರೆದಿದ್ದೀನಿ. ಹಾಗೆ ಶಾರ್ಟ್ ವಾಲ್ ಅಂತ ನಾವು ಬರ್ತಿದ್ದೀವಿ. ಲಾಂಗ್ ವಾಲ್ ನೋಡಿ, ಲಾಂಗ್ ವಾಲ್ 1, 2 ನಂಬರ್ ಆಫ್ ಲಾಂಗ್ ವಾಲ್ 2 ಇದೆ. ಹಾಗೆ ನಂಬರ್ ಆಫ್ ಶಾರ್ಟ್ ವಾಲ್ 2 ಇದೆ. ಹಾಗೆ ಲೆಂತ್ ಬೇಕು. ಈಗ ನಮಗೆ ಲೆಂತ್ ಬೇಕು ಅಂದರೆ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡಲ್ಲಿ ಒಂದು ಫಾರ್ಮುಲಾ ಇದೆ ಫ್ರೆಂಡ್ಸ್. ಲೆಂತ್ ಈಸ್ ಈಕ್ವಲ್ ಟು, ನಮಗೆ ಲೆಂತ್ ಬೇಕಾದ್ರೆ ಫಾರ್ಮುಲಾ ಇದೆ. ಎಲ್ ಈಸ್ ಈಕ್ವಲ್ ಟು L1 ಪ್ಲಸ್ 1 ಬ್ರೆಡ್ತ್ ಅಂತ ಇರುತ್ತೆ. 11 + 1 ಬ್ರೆಡ್ತ್ ಅಂತ ಇರುತ್ತೆ.
ಹಾಗೆ L1 ಅಂದರೆ ಇದನ್ನ L1 ಅಂತ ತಗೊಳ್ಳೋಣ, ಇನ್ನು L2 ಅಂತ ತಗೊಳ್ಳೋಣ. L1 ಲಾಂಗ್ ವಾಲ್ ಅಲ್ವಾ, ಅದಕ್ಕೋಸ್ಕರ L1 ಅಂತ ತಗೊಂಡಿದ್ದೀನಿ. ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ L1 11.5 ಇದೆ. 11.5 ಪ್ಲಸ್ ಬ್ರೆಡ್ತ್ ಅಂದರೆ ಈಗ ನಾವು ಮಾಡ್ತಾರೆ ಎಕ್ಸ್ಕವೇಷನ್ ಮಾಡ್ತಿರೋದು. ಈಗ 30 ಸೆಂಟಿಮೀಟರ್ ವಾಲ್ ಇದು, ಅದಕ್ಕೋಸ್ಕರ ಈಗ ಇಷ್ಟನ್ನ ನಾವು ಡಿಗ್ ಮಾಡಬೇಕು, ಹಳ್ಳ ತೊಡಬೇಕು. ಅದಕ್ಕೋಸ್ಕರ 0.9 ಮೀಟರ್ ಇದೆ. ಒಂದು ಬ್ರೆಡ್ ತಾನೆ 0.9. 11.5 ಪ್ಲಸ್ 0.9 = 12.4 ಮೀಟರ್ ಆಯಿತು. ಈಗ ನಮಗೆ ಲೆಂತ್ ಸಿಕ್ತು ಲಾಂಗ್ ವಾಲ್ದು, ಅದೀಗ 12.4 ಮೀಟರ್ ಆಯಿತು. ಹಾಗೆ ಬ್ರೆಡ್ತು ಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಬ್ರೆಡ್ತು ಇಲ್ಲ ಫುಲ್ ಎಕ್ಸ್ಕರ್ಟ್ ಮಾಡ್ತೀವಲ್ವ ಎಲ್ಲ, ಇದು ಲೆಂತ್ ಆಯಿತು. ಈಗ ಬ್ರೆಡ್ತ್ ಬೇಕು ನಮಗೆ. ಈಗ ಬ್ರೆಡ್ತು 0.9 ಮೀಟರ್ ಇದೆ, 0.9 ಮೀಟರ್. ಹಾಗೆ ಡೆಪ್ತ್ ಬೇಕು ನಮಗೆ. ಡೆಪ್ತ್ ಬೇಕು ಅಂದರೆ ಗ್ರೌಂಡ್ ಲೆವೆಲ್ ಇದೆ ನೋಡಿ, ಗ್ರೌಂಡ್ ಲೆವೆಲಿಂದ ಕೆಳಗಡೆಗೆ ಎಷ್ಟು ಪಾರ್ಟ್ ಇದೆ, 0.2, 0.3, 0.8 ಇಷ್ಟು ಮಾಡಿದ್ರೆ ನಮಗೆ 1.3 ಬಂತು. 1.3 ಮೀಟರ್ ಡೆಪ್ತು. ಹಾಗೆ ಕ್ವಾಂಟಿಟಿ ನಂಬರ್ಸು, ಲೆಂತು, ಬ್ರೆಡ್ತು, ಡೆಪ್ತು ಇಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ವಾಂಟಿಟಿ ಸಿಗುತ್ತೆ. 29.016 ಮೀಟರ್ ಕ್ಯೂಬ್ ಸಿಕ್ತು. ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಕ್ಯೂಬ್. ಸರಿನಾ ಫ್ರೆಂಡ್ಸ್? ಹಾಗೆ ಇದು ಕೂಡ ಹಾಗೆಯೇ ಶಾರ್ಟ್ ವಾಲ್ಗಾದರೆ ಹೆಂಗಂದರೆ ಇದರಲ್ಲಿ L2 ಅಂತ, ಶಾರ್ಟ್ ವಾಲ್ಗೆ L2 ಅಂತ ತಗೊಂಡಿದ್ದೀನಿ. L2 = ಶಾರ್ಟ್ ವಾಲ್ಗೆ ಯಾವಾಗಲೂ ಇಲ್ಲಿ ಪ್ಲಸ್ ಮಾಡ್ತಿದ್ವಿ, ಇಲ್ಲಿ ಮೈನಸ್ ಮಾಡ್ತೀವಿ ಒಂದು ಬ್ರೆಡ್ನ ಅಷ್ಟೇ. L2 = 4.3 ಒಂದಿತ್ತು. 4.3 ಮೀಟರ್ ಮೈನಸ್ ಒಂದು ಬ್ರೆಡ್ ತಂದರೆ 0.9 ಮೀಟರ್. 0.9 ಮೀಟರ್ CC ಬೆಡ್ ಹಾಕ್ತಿದ್ವಿ ಅಲ್ಲಿ ಅದು. ಹಾಗೆ 4.3 ಮೈನಸ್ 0.9 = 3.4 ಮೀಟರ್. 3.4 ಮೀಟರ್ ಬಂತು. 3.4 ಮೀಟರ್. ಹಾಗೆ ಬ್ರೆಡ್ತ್ ಕೂಡ 0.9. ಹಾಗೆ ಡೆಪ್ತ್ ಕೂಡ 1.3 ಮೀಟರ್. ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಇಂಟು ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ 7.956 ಮೀಟರ್ ಕ್ಯೂಬ್ ಸಿಕ್ತು. ಹಾಗೆ ನೆಕ್ಸ್ಟು ಈಗ 30 ಸೆಂಟಿಮೀಟರ್ ವಾಲ್ ಆಯಿತು. ಈ ವಾಲ್ ಆಯಿತು. ಈಗ ನಮಗೀಗ ಬೇಕಾಗಿರೋದು ಈ ವಾಲ್ ಬೇಕೀಗ. 20 ಸೆಂಟಿಮೀಟರ್ ವಾಲ್ ಬೇಕು. 20 ಸೆಂಟಿಮೀಟರ್ ವಾಲ್ ಅಂತ ತಗೊಳ್ಳೋಣ. 20 ಸೆಂಟಿಮೀಟರ್ ವಾಲ್. ಹಾಗೆ ಇದು ಶಾರ್ಟ್ ವಾಲ್. ಏನು ಶಾರ್ಟ್ ವಾಲ್ ಅಂತ ಬರೀತೀನಿ ಅಂದರೆ ಚಿಕ್ಕದಾಗಿದೆ, ಮತ್ತು ಯಾವುದೋ 20 ಸೆಂಟಿಮೀಟರ್ ವಾಲ್ ಲಾಂಗ್ ವಾಲ್ ಯಾವುದೂ ಇಲ್ಲ, ಅದಕ್ಕೋಸ್ಕರ. ಹಾಗೆ ನಂಬರ್ ಒಂದೇ ವಾಲ್ ಇರೋದಕ್ಕೋಸ್ಕರ 1 ವಾಲ್ ಅಂತ ಬರೀತಿದ್ದೀನಿ. ನಂಬರ್ಸ್ 1. ಹಾಗೆ 3.4 ಮೀಟರ್ ಲೆಂತು, ಯಾಕಂದರೆ ಹಿಂದೆನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ. ಹಾಗೆ 0.6 ಮೀಟರ್ ಬ್ರೆಡ್ತ್. ನೋಡಿ ಫ್ರೆಂಡ್ಸ್, ಫೂಟಿಂಗ್ದು CC ಬೆಡ್ ಎಷ್ಟು 0.6 ಮೀಟರ್ ಹಾಕಿದರೆ ಎಷ್ಟು ಆಳ ತೊಡಬೇಕು. ಬ್ರೆಡ್ತ್ ಆಫ್ ಫೌಂಡೇಶನ್ ಇಸ್ 0.6 ಮೀಟರ್, ಅದಕ್ಕೋಸ್ಕರ 0.6 ಮೀಟರ್ ಹಾಕಿದ್ದೀನಿ. ಹಾಗೆ ಇಲ್ಲಿಂದ ಇಲ್ಲಿಗೆ ಡೆಪ್ತು 0.6 ಇದೆ. ಡೆಪ್ತು 0.6 ಪ್ಲಸ್ 0.15 0.75 0.75 ಮೀಟರ್ ಡೆಪ್ತ್ ಆಯಿತು. ಹಾಗೆ ಕ್ವಾಂಟಿಟಿ ಬೇಕಂದರೆ ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ 1.53 ಮೀಟರ್ ಕ್ಯೂಬ್ ಕ್ವಾಂಟಿಟಿ ಸಿಕ್ತು. ಹಾಗೆ ಈಗ ನೆಕ್ಸ್ಟ್ ಇದನ್ನ ಟೋಟಲ್ ಮಾಡಬೇಕು. ಹಾಗೆ ನಮಗೆ ಟೋಟಲ್ ಕ್ವಾಂಟಿಟಿ ಏನಕ್ಕೆ ಅರ್ಥವರ್ಕ್ ಎಕ್ಸ್ಕವೇಷನ್ ಮಾತ್ರ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಪೀಸ್ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಅವಾಗ ಈ ವರ್ಕಿಗೆ ಇಷ್ಟಿಷ್ಟು ಕ್ವಾಂಟಿಟಿ ಇಷ್ಟು ಅಮೌಂಟ್ ಅಂತ ಇದು ಮಾಡ್ಬೋದಲ್ಲ, ಮಲ್ಟಿಪ್ಲೈ ಮಾಡ್ಬೋದಲ್ಲ, ಅದಕ್ಕೋಸ್ಕರ 38.502 ಮೀಟರ್ ಕ್ಯೂಬ್ ಬಂತು. ಇದು ಇಷ್ಟನ್ನೂ ನೀವು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಕ್ವಾಂಟಿಟಿ ಸಿಕ್ತು. ಹಾಗೆ ನೆಕ್ಸ್ಟು ನಾವು ಎಕ್ಸ್ಕವೇಟ್ ಮಾಡಾಯ್ತು. ಈಗ ನಾವೀಗ CC ಬೆಡ್ ಹಾಕಬೇಕು. ಈಗ ಎಕ್ಸ್ಕವೇಟ್ ಮಾಡಾದ್ಮೇಲೆ ಈಗ CC ಬೆಡ್ ಹಾಕೋಣ. CC ಬೆಡ್ ಕ್ಯಾಲ್ಕುಲೇಷನ್. ಈಗ ಎರಡನೇದು CC ಬೆಡ್, ಸಿಮೆಂಟ್ ಕಾಂಕ್ರೀಟ್ ಬೆಡ್. ಫಸ್ಟು 30 ಸೆಂಟಿಮೀಟರ್ ವಾಲ್ ಮಾಡೋಣ. 30 ಸೆಂಟಿಮೀಟರ್ ವಾಲ್ಗೆ. ಹಾಗೆ ಲಾಂಗ್ ವಾಲ್, ಹಾಗೆ ಶಾರ್ಟ್ ವಾಲ್. ಲಾಂಗ್ ವಾಲ್, ಶಾರ್ಟ್ ವಾಲ್ ಎರಡು ಬರೆದಿದ್ದೀನಿ. ಸೇಮ್ ನಂಬರ್ಸ್ ಎಷ್ಟು ಹಾಕಿದ್ದೀರಾ, ಹಿಂದೆ ಏನೇನು ಮಾಡಿರ್ತೀರಾ ನೋಡ್ಕೊಳ್ಳಿ. ನಂಬರ್ಸು ಅದನ್ನ ಅಷ್ಟೇ ತಾನೇ ಇರ್ತದೆ, ಏನು ಚೇಂಜಸ್ ಆಗೋಲ್ಲ. 2 ನಂಬರ್ಸ್. ಹಾಗೆ ಇದು ಕೂಡ 12.4 ಮೀಟರ್ ಲೆಂತ್. ಅಷ್ಟು ಲೆಂತ್ಗೆ ತಾನೇ ನೀವು ಎಕ್ಸ್ಟೆಂಡ್ ಮಾಡಿದ್ದೀರಾ, ಅಲ್ಲಿಗೆ ತಾನೇ CC ಬೆಡ್ ಹಾಕಬೇಕು, ಅದಕ್ಕೋಸ್ಕರ 12.4 ಹಾಕಿದ್ವಿ. ಹಾಗೆ ಶಾರ್ಟ್ ವಾಲ್ ಕೂಡ 3.4 ಇರುತ್ತೆ. ಹಾಗೆ ನೆಕ್ಸ್ಟು ಬ್ರೆಡ್ತಿಗೆ ಬಂದರೆ 0.9 ಮೀಟರ್, 0.9 ಸೇಮ್ ಅದನ್ನೇ ಎಲ್ಲ. ಅದೇ ಆ ಜಾಗದಲ್ಲಿ ಇದು ಆದರೆ ಡೆಪ್ತ್ ಮಾತ್ರ ಚೇಂಜಸ್ ಆಗುತ್ತೆ ಅಷ್ಟೇ. ಡೆಪ್ತು ಎಷ್ಟು ಕೊಟ್ಟಿದ್ದ ನೋಡಿ. ಹೇಗೆ CC ಬೆಡ್ ಇದೇನು ಕಾಣಿಸಿದ್ದು CC ಬೆಡ್ಡು, ಇದರ ಡೆಪ್ತು 0.2 ಮೀಟರ್, 0.2 ಮೀಟರ್
ಡೆಪ್ತ್ ಇದಕ್ಕೂ ಅಷ್ಟೇ 0.2 ಮೀಟರ್. ಎಲ್ಲ ಸೇಮ್ ಇರುತ್ತೆ ಎಕ್ಸ್ಕವೇಷನಲ್ಲಿ ಮತ್ತು ಇದರಲ್ಲೂ. ಆದರೆ ಡೆಪ್ತ್ ಒಂದು ಚೇಂಜಸ್ ನೋಡ್ಕೊಳ್ಳಿ ಅಷ್ಟೇ. ಹಾಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕ್ವಾಂಟಿಟಿ ಸಿಗುತ್ತೆ 4.464 ಮೀಟರ್ ಕ್ಯೂಬ್ ಬಂತು. ಹಾಗೆ ಇದು ಕೂಡ 1.224 ಮೀಟರ್ ಕ್ಯೂಬ್ ಬಂತು. ನೆಕ್ಸ್ಟ್ ಈಗ 20 ಸೆಂಟಿಮೀಟರ್ ವಾಲ್. ಈಗ ಫ್ರೆಂಡ್ಸ್ ಹಾಗೆ ಈಗ 20 ಸೆಂಟಿಮೀಟರ್ ವಾಲ್. 20 ಸೆಂಟಿಮೀಟರ್ ವಾಲ್ ಇರೋದು ಒಂದೇ ಒಂದಿರೋದು ಶಾರ್ಟ್ ವಾಲ್ ಇರೋದು, ಅಥವಾ ಶಾರ್ಟ್ ವಾಲ್ ಅಂತ ಬರೆದಿದ್ದೀನಿ. ಹಾಗೆ ನಂಬರ್ ಹಿಂದೆ ಎಷ್ಟಿತ್ತು, ಒಂದಿತ್ತು, ಒಂದು ಹಾಕಿದ್ದೀನಿ. ಈಗ ನಂಬರ್ ಆಫ್ ಶಾರ್ಟ್ ವಾಲ್ ಇಸ್ 1. ಹಾಗೆ 3.4 ಮೀಟರ್ ಲೆಂತ್ ಇತ್ತು. ಒಂದು ನಿಮಿಷ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಒಂದು ಸಣ್ಣದೊಂದು ತಪ್ಪಾಗ್ಬಿಟ್ಟಿದೆ. ಏನಪ್ಪ ಅಂದರೆ L = L2 - 1 ಬ್ರೆಡ್ತ್ ಅಂತ ಹೇಳಿದ್ದೆ. ಕರೆಕ್ಟ್, ಇದು ಫಾರ್ಮುಲಾ ತಪ್ಪಿಲ್ಲ. ಆದರೆ ನಾನು ಈ 20 ಸೆಂಟಿಮೀಟರ್ ವಾಲ್ಗೆ ಬೇರೆ ಫೌಂಡೇಶನ್ ಫೂಟಿಂಗ್ ಕೊಟ್ಟಿದ್ದೀನಿ ಅಂತ ಮರ್ತ್ಬಿಟ್ಟಿದ್ದೆ. ಸಾರಿ, ನಾನು 0.9 ಹಾಕ ಮೈನಸ್ ಮಾಡಿಬಿಟ್ಟಿದ್ದೆ. 0.6 ಮೈನಸ್ ಮಾಡಬೇಕು. ಅದಕ್ಕೋಸ್ಕರ L2 ಅಂದರೆ 4.3 - 0.6 ಮಾಡಿದಾಗ ನಮಗೆ 3.7 ಮೀಟರ್ ಬಂತು. ಇದು 3.7 ಆಯಿತು. ಹಾಗೆ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಚೇಂಜ್ ಆಯಿತು, 1.665 ಮೀಟರ್ ಕ್ಯೂಬ್. ಹಾಗೆ ಇದು ಟೋಟಲ್ಲು 38.637 ಮೀಟರ್ ಕ್ಯೂಬ್ ಆಯಿತು. ಹಾಗೆ ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, L2 - 1 ಬ್ರೆಡ್ತ್. L2 ಅಂದರೆ 4.3 - 1 ಬ್ರೆಡ್ತ್. 1 ಬ್ರೆಡ್ತ್ ಅಂದರೆ ಈಗ CC ಬಿಡ್ ಆಗ್ತದಲ್ಲ 0.6 = 4.3 ಹಾಗೆ ಇದು ಕೂಡ 3.7 ಮೀಟರ್ ಆಗುತ್ತೆ. ಹಾಗೆ ಬ್ರೆಡ್ತ್ ಕೂಡ 0.6 ಆಗುತ್ತೆ. ಹಾಗೆ 0.6 ಇದು ಡೆಪ್ತು 0.15 ಏಕೆಂದರೆ ಫ್ರೆಂಡ್ಸ್ ನೋಡಿ, CC ಬೆಡ್ 0.15 ಮೀಟರ್ ಹಾಕ್ತಿದ್ದೀವಿ, ಅದಕ್ಕೋಸ್ಕರ 0.15. ಹಾಗೆ ಕ್ವಾಂಟಿಟಿ 0.333 ಮೀಟರ್ ಕ್ಯೂಬ್ ಬಂತು. ಹಾಗೆ ನೆಕ್ಸ್ಟ್ ಈಗ ನಮಗೆ ಟೋಟಲ್ ಕ್ವಾಂಟಿಟಿ ಬೇಕು. ಟೋಟಲ್ ಕ್ವಾಂಟಿಟಿ ಬೇಕಂದರೆ ಇವು ಮೂರನ್ನೂ ಆ್ಯಡ್ ಮಾಡಿದಾಗ ನಮಗೆ 6.0321 ಮೀಟರ್ ಕ್ಯೂಬ್ ಬಂತು. ಹಾಗೆ ನೆಕ್ಸ್ಟ್ನೇ ವರ್ಕ್ ಈಗ CC ಬೆಡ್ ಅಂದರೆ ಸೈಡ್ ಸ್ಟೋನ್ ಮೇಸನ್ರಿ, SSM ಸೈಡ್ ಸ್ಟೋನ್ ಮೇಸನ್ರಿ 30 ಸೆಂಟಿಮೀಟರ್ ವಾಲ್ ಮಾಡ್ತಾಯಿದ್ದೀನಿ ಫಸ್ಟ್. ಈಗ ಹಾಗೆ ಫಸ್ಟ್ ಫೂಟಿಂಗ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಫೂಟಿಂಗಲ್ಲಿ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್, ಲಾಂಗ್ ವಾಲ್ ಶಾರ್ಟ್ ವಾಲ್ ಅಂತ ಬರ್ಕೊತಿದ್ದೀನಿ. ಲಾಂಗ್ ವಾಲ್ ಶಾರ್ಟ್ ವಾಲ್. ಹಾಗೆ ಸೇಮ್ ನಂಬರ್ ಎಷ್ಟು, ನಂಬರ್ ಆಫ್ 2 ಇರಬೇಕಲ್ವ ನಮಗೆ, ಅದಕ್ಕೋಸ್ಕರ 2 ನಂಬರ್ ಆಫ್ ವಾಲ್ಸ್ ಇದೆ, ಅದಕ್ಕೋಸ್ಕರ ನಂಬರ್ 2 ಹಾಕಿದ್ದೀನಿ. ಹಾಗೆ ಇದು ಕೂಡ L = ನಂಬರ್ ಆಫ್ L1 + 1 ಬ್ರೆಡ್ತ್. L1 + 1 ಬ್ರೆಡ್ತ್. L1 ಅಂದರೆ 11.5 + 1 ಬ್ರೆಡ್ತ್. 1 ಬ್ರೆಡ್ತ್ ಅಂದರೆ ಫ್ರೆಂಡ್ಸ್ ನೋಡಿ, ಈಗ ನಾವು ಫಸ್ಟ್ ಫೂಟಿಂಗ್ ಇದು ಮಾಡ್ತಿದ್ದೀವಿ. ಈಗ ಈ ಕೋರ್ಸ್ ಮಾಡಬೇಕಾದ್ರೆ ಈಗ 0.7 ಮೀಟರ್ ಬ್ರೆಡ್ತ್ ತಗೋಬೇಕು. 0.7 ಮೀಟರ್ + 0.7 ತಗೊಂಡು ನಮಗೆ 12.2 ಮೀಟರ್ ಬಂತು. 12.2 ಮೀಟರ್. ಹಾಗೆ ಬ್ರೆಡ್ತ್ 0.7 ಹೇಳಿದ್ನಲ್ಲ. ಹಾಗೆ ಡೆಪ್ತ್ ನೋಡಿ, ಇಲ್ಲಿಂದ ಈ ಕೋರ್ಸ್ ಏನಿದೆ, ಈ ಕೋರ್ಸ್ ಇದು ಫಸ್ಟ್ ಕೋರ್ಸು, ಅದು 0.8 ಮೀಟರ್ ಕೊಟ್ಟಿದ್ದಾನೆ, 0.8 ಮೀಟರ್. ಹಾಗೆ ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ವಾಂಟಿಟಿ ಸಿಗುತ್ತೆ 13.664 ಮೀಟರ್ ಕ್ಯೂಬ್. ಹಾಗೆ ಇದು ಕೂಡ L = L1 - 1 ಬ್ರೆಡ್ತ್. L1 - 1 ಬ್ರೆಡ್ತ್. ಇದು ಕೂಡ 4.3 - 0.7. 4.3 - ಮಾಡಿದಾಗ 3.6 ಮೀಟರ್ ಬಂತು. 3.6 ಮೀಟರ್. ಹಾಗೆ ಇದು 0.7 ಸೇಮ್ ಬ್ರೆಡ್ತ್ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಫೂಟಿಂಗ್ ಶಾರ್ಟ್ ವಾಲ್ ಫಸ್ಟ್ ಫೂಟಿಂಗ್ ಇದು, ಅದಕ್ಕೋಸ್ಕರ 30 ಸೆಂಟಿಮೀಟರ್ ವಾಲ್ದು. ಹಾಗೆ 0.8 ಮೀಟರ್ ಇದು. ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ 4.032 ಮೀಟರ್ ಕ್ಯೂಬ್ ಬಂತು. ಹಾಗೆ ನೆಕ್ಸ್ಟ್ ಈಗ ಇದು 30 ಸೆಂಟಿಮೀಟರ್ ವಾಲ್ ಆಯ್ತು. ಈಗ ನಾವು 20 ಸೆಂಟಿಮೀಟರ್ ಮಾಡಬೇಕು. 20 ಸೆಂಟಿಮೀಟರ್ ವಾಲ್ದು. ಹಾಗೆ ಈಗ ಶಾರ್ಟ್ ವಾಲ್. ಇದು ಶಾರ್ಟ್ ವಾಲ್ ನಂಬರ್ ಆಫ್
ವಾಲ್ 1 ಹಾಗೆ ಇದರದ್ದು L1 ಪ್ಲಸ್ L2 ಮೈನಸ್ 1 ಬ್ರೆಡ್ತ್ ಅಲ್ವಾ. ಹಾಗೆ 4.3 ಮೈನಸ್ 1 ಬ್ರೆಡ್ತ್ ಅಂದರೆ ನೋಡಿ ಫ್ರೆಂಡ್ಸ್ 0.4 ಇದೆ, SSM 0.4 ಇದೆ. 4.3 ಮೈನಸ್ 0.4 ಮಾಡಿದಾಗ ನಮಗೆ 3.9 ಮೀಟರ್ ಬಂತು. 3.9 ಹಾಗೆ ಬ್ರೆಡ್ತು 0.4 ಹಾಗೆ ಡೆಪ್ತು 0.3 ಡೆಪ್ತು ಇಲ್ಲಿ ನೋಡಿ 0.3 ಬಂತು. ಇಲ್ಲಿ ನೋಡಿ ಫ್ರೆಂಡ್ಸ್ ಅವನು 0.6 ಅಂತ ಕೊಟ್ಟಿದ್ದಾನೆ, ಇಲ್ಲಿಂದ ಗ್ರೌಂಡ್ ಲೆವೆಲ್ ಅಂತ ಕೊಟ್ಟಿದ್ದಾನೆ. ಅವನು ಇಲ್ಲಿಂದ ಇಲ್ಲಿಗೆ 0.3 ಅಂತ ಕೊಟ್ಟಿಲ್ಲ, ಆದರೆ ಇದು 0.6 ಹೆಂಗಾಯಿತು ಅಂತಂದರೆ ನೋಡಿ ಇದರ ಲೆವೆಲ್ ಇದೆ ನೋಡಿ, ಈ ಸಿ ಬೆಡ್ ಲೆವೆಲ್ ಇಲ್ಲಿಗಿದೆ, ಇಲ್ಲಿಗಂದರೆ ಇದು ಇಲ್ಲಿಂದ ಇಲ್ಲಿಗೆ 0.8 ಮೀಟರ್ ಇದೆ. ಹಾಗೆ ಇಲ್ಲಿಂದ ಇಲ್ಲಿಗೆ 0.6 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ 0.3 ಅಂದರೆ ಇಲ್ಲಿಂದ ಇಲ್ಲಿಗೆ 0.3 ಇದನ್ನ ಮೈನಸ್ ಮಾಡಿದಾಗ ನಮಗೆ 0.3 ಬಂತು. ಹಾಗೆ 3.9 ಮೀಟರ್ ಬಂತು. ಹಾಗೆ ಕ್ವಾಂಟಿಟಿ ಬೇಕಂದರೆ ಇದು 0.468 ಮೀಟರ್ ಕ್ಯೂಬ್ ಬಂತು. ನೆಕ್ಸ್ಟ್ ಈಗ ಸೆಕೆಂಡ್ ಫೂಟಿಂಗ್, ಈಗ ಫಸ್ಟ್ ಫೂಟಿಂಗ್ ಆಯಿತು. ಸೆಕೆಂಡ್ ಫೂಟಿಂಗಲ್ಲಿ ಲಾಂಗ್ ವಾಲ್ ಶಾರ್ಟ್ ವಾಲ್, ಇದು ಸೇಮ್ ನಂಬರ್ಸ್ 2 ನಂಬರ್ ಆಫ್ ಲಾಂಗ್ ವಾಲ್ 2. ಹಾಗೆ ಇದು ಎಲ್ಲಿ ಬೇಕಂದರೆ L1 ಪ್ಲಸ್ 1 ಬ್ರೆಡ್ತ್, L1 11.5 ಪ್ಲಸ್ 1 ಬ್ರೆಡ್ತ್ ಅಂದರೆ ಫಸ್ಟ್ ಫೂಟಿಂಗ್ ಈಗ ಮಾಡ್ತಾರೆ ನಾವು. ಸೆಕೆಂಡ್ ಫೂಟಿಂಗ್ ಮಾಡ್ತದಲ್ವಾ, ಸೆಕೆಂಡ್ ಫೂಟಿಂಗ್ ಅಂದರೆ ಇಲ್ಲಿಂದ ಇಷ್ಟೇನಿದೆ, ಇದು ಇಷ್ಟು ಸೆಕೆಂಡ್ ಫೂಟಿಂಗ್ ಎಷ್ಟಿದೆ ಡೆಪ್ತ್, ಇದು 0.45 ಮೈನಸ್ ಬ್ರೆಡ್ತು 0.5 ಕೊಟ್ಟಿದ್ದಾನೆ. 0.5 ಅಂದರೆ 0.3 ಪ್ಲಸ್ 0.45 ಮೈನಸ್ ಮಾಡಿದಾಗ 0.3 ಪ್ಲಸ್ 0.3 ಬ್ರೆಡ್ತು 0.5 ಆಯಿತು. ಹಾಗೆ 0.6 ಆಯಿತು. ಇದರದ್ದು ಬ್ರೆಡ್ತಿದು 0.5 ಆಯಿತು. ಹಾಗೆ ಡೆಪ್ತು 0.6 ಆಯಿತು, 0.5 ಆಯಿತು, ಇದು 0.6 ಆಯಿತು. ಹಾಗೆ ಇದು ಲೆಂತ್ ಇದು 12 ಮೀಟರ್ ಆಯಿತು. ಹಾಗೆ ಇದು ಕ್ವಾಂಟಿಟಿ ಎಷ್ಟಾಯಿತು ಅಂದರೆ 7.2 ಮೀಟರ್ ಕ್ಯೂಬ್ ಆಯಿತು. ನೆಕ್ಸ್ಟ್ ಶಾರ್ಟ್ ವಾಲ್ ಬಂದಾಗ ಇದು ಅಷ್ಟೇ, L1 ಮೈನಸ್ 1 ಬ್ರೆಡ್ತ್, ಮಾಡಿದಾಗ 4.3 ಮೈನಸ್ 1 ಬ್ರೆಡ್ತ್ ಅಂದರೆ ಇದು ಸೇಮ್ 0.5 ಮೈನಸ್ ಮಾಡಬೇಕು. 0.5 ಮೈನಸ್ ಮಾಡಿದಾಗ ನಮಗೆ 3.8 ಬಂತು. 3.8 ಹಾಗೆ ಇದು 0.5 ಸೇಮ್ 30 ಸೆಂಟಿಮೀಟರ್ ವಾಲ್ ಆಗಿರೋದಕ್ಕೆ. ಹಾಗೆ ಡೆಪ್ತು 0.6 ಆಯಿತು. ಇದು ಕ್ವಾಂಟಿಟಿ 2.28 ಮೀಟರ್ ಕ್ಯೂಬ್ ಬಂತು. ನೆಕ್ಸ್ಟ್ ಈಗ 20 ಸೆಂಟಿಮೀಟರ್ ವಾಲ್ ಮಾಡಬೇಕು. ಸೆಕೆಂಡ್ ಫೂಟಿಂಗಲ್ಲಿ 20 ಸೆಂಟಿಮೀಟರ್ ವಾಲ್, ಇದು ನಂಬರ್ 1, ಅದರಲ್ಲಿ ಶಾರ್ಟ್ ವಾಲ್ ಇದು 1. ಹಾಗೆ ಇದು L1 ಎಲ್ಲಿ ಬೇಕು ಅಂದರೆ L2 ಮೈನಸ್ 1 ಬ್ರೆಡ್ತ್ ಮಾಡಿದಾಗ ನಮಗೆ 4.3 ಮೈನಸ್ 0.4 ಮೈನಸ್ 0.4 ಮಾಡಿದಾಗ ನಮಗೆ 3.9 ಬಂತು. 3.9 ಹಾಗೆ ಬ್ರೆಡ್ತು 0.4 ಹಾಗೆ ಡೆಪ್ತು 0.6 ಆಗ 0.936 ಮೀಟರ್ ಕ್ಯೂಬ್ ಬಂತು. ಹಾಗೆ ನಮಗೀಗ ಇದಿಷ್ಟು ಆಯ್ತಲ್ವ, ಟೋಟಲ್ ಕ್ವಾಂಟಿಟಿ ಬೇಕು ನಮಗೆ. ಟೋಟಲ್ ಇದಿಷ್ಟು ಆ್ಯಡ್ ಮಾಡಿದಾಗ 28.58 ಮೀಟರ್ ಕ್ಯೂಬ್ ಬಂತು. ಫ್ರೆಂಡ್ಸ್ ಈಗ ನೀವು ನೋಡಿದ್ದು ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನಾವು. ಇದಿಷ್ಟು ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಆಯಿತು. ನೆಕ್ಸ್ಟ್ ಈಗ ಸೆಂಟ್ರಲ್ ಲೈನ್ ಮೆಥಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಈಗ ನಾವು ಮಾಡ್ತಿದ್ದಾಗ ಸೆಂಟ್ರಲ್ ಲೈನ್ ಮೆಥಡಲ್ಲಿ ಸೇಮ್ ಅದೇ ಬಿಲ್ಡಿಂಗೇ ಸೆಂಟ್ರಲ್ ಲೈನ್ ಮೆಥಡ್. ಆದರೆ ಇದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈಗ 32 ಈಗ ಜಂಕ್ಷನ್ ಬರ್ತಿದ್ರಲ್ಲಿ ಈಗ ಇದು 30 ಸೆಂಟಿಮೀಟರ್ ವಾಲ್ ಆದರೆ, ಹಾಗೆ ಇದು ಕೂಡ 30 ಸೆಂಟಿಮೀಟರ್ ವಾಲ್ ಆದರೆ ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಈಗ 3 ಥರ ಫಾರ್ಮುಲಾ ಬರುತ್ತೆ. 3ರಲ್ಲಿ 2 ಫಾರ್ಮುಲಾ ಸೇಮ್ ಇರುತ್ತೆ, ಒಂದು ಫಾರ್ಮುಲಾ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಈ 30 to 30 ಸೆಂಟಿಮೀಟರ್ ಬಂದರೆ ಅದಕ್ಕೆ ಫಾರ್ಮುಲಾ L = CL ಮೈನಸ್ N ಇಂಟು B/2 ಅಂದರೆ ಬ್ರೆಡ್ತ್ ಬೈ 2. N ಅಂದರೆ ನಂಬರ್, CL ಅಂದರೆ ಸೆಂಟರ್ ಲೈನ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು. ಹಾಗೆ ನೆಕ್ಸ್ಟು
ಈಗ ಈ ವಾಲು 30 ಸೆಂಟಿಮೀಟರ್ ವಾಲ್ ಆದರೆ, ಹಾಗೆ ಇದು 20 ಸೆಂಟಿಮೀಟರ್ ವಾಲ್ ಆದರೆ, ಇದಕ್ಕೆ ಫಾರ್ಮುಲಾ ಆವಾಗ ಇದು 20 ಸೆಂಟಿಮೀಟರ್ ವಾಲ್ ಆದರೆ, ಇದು 20 ಸೆಂಟಿಮೀಟರ್ ವಾಲ್ ಆದರೆ L = CL - N × B/2. ಸೇಮ್ ಫಾರ್ಮುಲಾ. ಇದು ಚೇಂಜ್ ಆಗಲ್ಲ. 30 to 30 ಸೆಂಟಿಮೀಟರ್ ವಾಲ್ ಬಂದಾಗ 30 to 20 ಸೆಂಟಿಮೀಟರ್ ವಾಲ್ ಕನೆಕ್ಟ್ ಆದಾಗ ಇದು ಟಿ ಜಂಕ್ಷನ್, ಇದು ಟಿ ಜಂಕ್ಷನ್ ಥರ ಇದೆ. ಆವಾಗ ಸೇಮ್ ಫಾರ್ಮುಲಾ ಎರಡು ಚೇಂಜ್ ಆಗಲ್ಲ, ಸೇಮ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಈಗ 20 ಸೆಂಟಿಮೀಟರ್ ವಾಲ್ ಕನೆಕ್ಟ್ ಆದಾಗ ಇದು 20 ಸೆಂಟಿಮೀಟರ್ ವಾಲ್, ಹಾಗೆ ಇದು ಕೂಡ 20 ಸೆಂಟಿಮೀಟರ್ ವಾಲ್. ಇವೆರಡು 20 ಸೆಂಟಿಮೀಟರ್ ವಾಲ್ ಆದಾಗ ಫಾರ್ಮುಲಾ L = CL1 - N1 × B1/2 ಮೈನಸ್ ಆಫ್ N2 × B2/2. ಫ್ರೆಂಡ್ಸ್, ಇಲ್ಲಿ L ಅಂದರೆ CL1 ಅಂತಂದರೆ ಈ CL1 ಇದೆಯಲ್ಲ, ಇದೇನಪ್ಪ ಅಂದರೆ 30 to 20 ಸೆಂಟಿಮೀಟರ್ ವಾಲ್ ಲೆಂತ್. ಇದು 30 to 20 ಈ ಹೇಳಿದ್ನಲ್ಲಿ ಇದ್ರದ್ದು ಲೆಂತ್ ಇದು. ಈ CL1 ನಿಮಗೆ ಹೇಳ್ಬೇಕಂದ್ರೆ CL1 ಬೇಕಂದರೆ. ಹಾಗೆ ನೆಕ್ಸ್ಟು N1, ಈ N1 ಇದೆಯಲ್ಲ, ಈ N1 ಏನಪ್ಪ ಅಂತಂದರೆ ನಂಬರ್ ಆಫ್ ಜಾಯಿಂಟ್ಸ್ ಆಫ್ 30 to 20 ಸೆಂಟಿಮೀಟರ್ ವಾಲ್. ನಂಬರ್ ಆಫ್ ಜಾಯಿಂಟ್ ಆಫ್ 30 to 20 ಸೆಂಟಿಮೀಟರ್ ವಾಲ್. ಹಾಗೆ ನೆಕ್ಸ್ಟು ಬ್ರೆಡ್ತ್ B1 = ಬ್ರೆಡ್ತ್ ಆಫ್ ಪರ್ಟಿಕ್ಯುಲರ್ ಐಟಮ್ ಆಫ್ 30 ಸೆಂಟಿಮೀಟರ್ ವಾಲ್. ಬ್ರೆಡ್ತ್ ಆಫ್ ಪರ್ಟಿಕ್ಯುಲರ್ 30 ಸೆಂಟಿಮೀಟರ್ ವಾಲ್ ಅಂದರೆ 30 ಸೆಂಟಿಮೀಟರ್ ವಾಲ್ ಏನಿದೆ, ಬರೀ 30 ಸೆಂಟಿಮೀಟರ್ ವಾಲ್, ಅದರದ್ದು ಬ್ರೆಡ್ತ್ ಇದು. ಹಾಗೆ N2, ನಮಗೀಗ ಈ N2 ಬೇಕು ಅಂದರೆ ನೆಕ್ಸ್ಟ್ ನಂಬರ್ ಆಫ್ ಜಾಯಿಂಟ್ಸ್ 20 to 20 ಸೆಂಟಿಮೀಟರ್ ವಾಲ್. ನಂಬರ್ ಆಫ್ ಜಾಯಿಂಟ್ಸ್ ಆರ್ ಜಂಕ್ಷನ್. ಈ ಕನೆಕ್ಟ್ ಆಯ್ತಲ್ಲ ಫ್ರೆಂಡ್ಸ್, ಇದು ಈ ಜಂಕ್ಷನ್, ಈ ಕನೆಕ್ಟ್ ಇದೆಯಲ್ಲ, ಇದು ಜಂಕ್ಷನ್ ಆರ್ ಜಾಯಿಂಟ್ಸ್ ಅಂತೀವಿ. ಅದೇ ಇದು 20 to 20 ಸೆಂಟಿಮೀಟರ್ ವಾಲ್ ಕನೆಕ್ಟ್ ಆಗುತ್ತಲ್ಲ, ಅದನ್ನ N2 ಅಂತೀವಿ. ಹಾಗೆ B2 = ಬ್ರೆಡ್ತ್ ಆಫ್ ಪರ್ಟಿಕ್ಯುಲರ್ ಐಟಮ್ ಆಫ್ 20 ಸೆಂಟಿಮೀಟರ್ ವಾಲ್. ನಾವೀಗ 30 to 20 ಸೆಂಟಿಮೀಟರ್ ವಾಲ್ ಕನೆಕ್ಟ್ ಆಗಿದೆ. ಹಾಗೆ 30 ಇದೊಂದೇ ಕನೆಕ್ಟ್ ಆಗಿದೆ ಈಗ ನಮ್ಮ ಪ್ಲ್ಯಾನಲ್ಲಿ. ಈಗ ನಾವು ಇದೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈಗ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫ್ರೆಂಡ್ಸ್, ಈಗ ಸೆಂಟ್ರಲ್ ಮೆಥಡಲ್ಲಿ CL ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ CL ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಈಗ Lನ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ಥರ ಅಂತಂದರೆ ನೋಡಿ, ಒಂದು ಚಿಕ್ಕದೊಂದು ಪ್ಲ್ಯಾನ್ ಹಾಕಿದ್ದೀನಿ. ಈಗ ಇದೇ ಬಿಲ್ಡಿಂಗ್ನೇ ಹಾಕಿದ್ದೀನಿ. ಈಗಂತಂದರೆ ಜಂಕ್ಷನ್ ಅಂತ ಹೇಳಿದೆ ಅಲ್ವಾ, 30 to 30 ಸೆಂಟಿಮೀಟರ್ ವಾಲ್ ಜಂಕ್ಷನ್ ಆರ್ ನಂಬರ್ ಆಫ್ ಜಂಕ್ಷನ್ಸ್ ಅಂತ ಬರುತ್ತೆ ಇಲ್ಲಿ. ನಂಬರ್ ಆಫ್ ಜಂಕ್ಷನ್ಸ್ 30 to 30 ಸೆಂಟಿಮೀಟರ್ ವಾಲ್ ಜಂಕ್ಷನ್ಸ್ ಅದರ ರೀತಿ ನೋಡ್ಕೊಳ್ಳೋಣ ಮನೇಲಿ. ನೋಡಿ ಫ್ರೆಂಡ್ಸ್, 30 ಇದು 20, ಇದು 20, ಇದು 30. ಇಲ್ಲ ಜಂಕ್ಷನ್ ಯಾವುದಿಲ್ಲ, ಟಿ ಜಂಕ್ಷನ್ ಯಾವ್ದಾರು ಇದೆಯಾ ಇಲ್ಲಿ ನೋಡಿ, ಯಾವುದೂ ಇಲ್ಲ, ಬರೀ 20 to 20. ಹಾಗೆ ಇದೊಂದಿದೆ, ಹಾಗೆ ಇದೊಂದಿದೆ. ನಂಬರ್ ಆಫ್ 2 ಜಂಕ್ಷನ್ಸ್ 20 to 30 ಆರ್ 30 to 20 ಸೆಂಟಿಮೀಟರ್ ವಾಲ್ ಜಂಕ್ಷನ್ಸ್. ಇದು 2 ನಂಬರ್ಸ್ ಇದೆ, ಇದು 0 ನಂಬರ್ಸ್. ಹಾಗೆ ನನಗೆ ನಂಬರ್ ಸಿಕ್ತು. ಈಗ ಇಲ್ಲೊಂದು ಜಂಕ್ಷನ್ನು, ಹಾಗೆ ಇಲ್ಲೊಂದು ಜಂಕ್ಷನ್ ಇದೆ. ಆಯ್ತು. ಈಗ ನಮಗೆ ಲೆಂತ್ ಬೇಕೀಗ. ಇಲ್ಲಿಂದ ಇಲ್ಲಿ ಲೆಂತ್ನ L1 ತಗೊಳ್ಳೋಣ, ಒಂದು ಲಾಂಗ್ ಲೆಂತ್ ಇದೆ ಅದಕ್ಕೆ. ಹಾಗೆ ಇದೊಂದು ಇಲ್ಲಿಂದ ಇರೋ ಲೆಂತ್ನ L2 ಅಂತ ತಗೊಳ್ಳೋಣ. ಈಗ ನಂಬರ್ ಆಫ್ CL = 2 × L1. ಈಗ ನಂಬರ್ ಆಫ್ ಎರಡು ಲೆಂತ್ ಇದೆ ಅಲ್ವಾ, ಇದು L1 ಅನ್ನೋದು 2 ಲೆಂತ್ ಇದೆ, ಅದಕ್ಕೋಸ್ಕರ 2 × L1 ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ ಹಾಗೆ L2 ಅನ್ನೋದು ಕೂಡ 2 ಇದೆ, 2L2. 30 ಸೆಂಟಿಮೀಟರ್ ಮಾತ್ರ ಮಾಡ್ತಾಯಿದ್ದು ಫ್ರೆಂಡ್ಸ್. ಈಗ ಅದಕ್ಕೋಸ್ಕರ ಈಗ ಇನ್ನು ಕ್ಯಾಲ್ಕುಲೇಟ್ 20 ಸೆಂಟಿಮೀಟರ್ನ ಇಲ್ಲಿ ಬರ್ಕೊಂಡಿಲ್ಲ. 2 × L1 ಅಂದರೆ ನಾವು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಲಾಂಗ್ ಬಾಲ್ ಶಾರ್ಟ್ ಮೆಥಡಲ್ಲಿ, ಅದು 11.5 ಬಂದಿತ್ತು ಅವಾಗ. ಈ ಲೆಂತು 11.5 ಪ್ಲಸ್ 2 × 4.3 ಮೀಟರ್. ಆಗ CL =
31.6 ಮೀಟರ್. ಈಗ ನಮಗೆ CL 31.6 ಮೀಟರ್ ಸಿಕ್ತು. ಇದನ್ನ ಈಗ ಯೂಸ್ ಮಾಡಿಕೊಂಡು ಎಸ್ಟಿಮೇಷನ್ ಮಾಡೋಣ ಬನ್ನಿ. ಈಗ ಹಾಗೆ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಹಾಗೆ ನಂಬರ್ಸ್, ಲೆಂತ್, ಬ್ರೆಡ್ತ್, ಡೆಪ್ತ್, ಕ್ವಾಂಟಿಟಿ ರಿಮಾರ್ಕ್. ಹಾಗೆ ಇದು ಡೀಟೇಲ್ಡ್ ಎಸ್ಟಿಮೇಟ್. ಇದು ಹಾಗೆ ಮೊದಲನೇದು ಅರ್ಥವರ್ಕ್ ಎಕ್ಸ್ಕರ್ಷನ್ ಮಾಡಿದ್ವಿ. ಅರ್ಥವರ್ಕ್ ಎಕ್ಸ್ಕವೇಷನ್. ಅರ್ಥವರ್ಕ್ ಎಕ್ಸ್ಕವೇಷನಲ್ಲಿ ಫ್ರೆಂಡ್ಸ್ ಈಗ 30 ಸೆಂಟಿಮೀಟರ್ ವಾಲ್, 20 ಸೆಂಟಿಮೀಟರ್ ಅಂತ ಎರಡಿತ್ತು. ಆ ಪ್ಲ್ಯಾನಲ್ಲಿ ನೋಡಿದ್ವಿ ನಾವು. 30 ಸೆಂಟಿಮೀಟರ್ ವಾಲ್ ಹಾಗೆ 20 ಸೆಂಟಿಮೀಟರ್ ವಾಲ್. ನಂಬರ್ಸ್ 1 ಅಂತ ಬರೀತೀನಿ, ಯಾಕಂದರೆ ನಾವು ಇಲ್ಲಿ ಲೆಂತ್ ಇದಿಷ್ಟು ಲೆಂತ್ನ 1 ಅಂತ ತಗೊಂಡಿದ್ದೀವಿ. ಇಲ್ಲಿ ಮೊದಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದಕ್ಕೋಸ್ಕರ. ಇದಕ್ಕೊಂದು ಫಾರ್ಮುಲಾ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಆಗಲೇ ನಾವು. L = CL - N × B/2 ಅಂದರೆ ಬ್ರೆಡ್ತ್ ಬೈ 2. CL ಅಂದರೆ ನಾವು ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ. CL 31.6 ಬಂದಿತ್ತು. 31.6 ಮೈನಸ್ N ಅಂದರೆ 30 to 30 ಸೆಂಟಿಮೀಟರ್ ಜಂಕ್ಷನ್, ನಂಬರ್ ಆಫ್ ಜಂಕ್ಷನ್ಸ್ ಯಾವುದು 0, ಏನೂ ಇಲ್ಲ. 0 × ಬ್ರೆಡ್ತ್ ಬೈ 2. ಬ್ರೆಡ್ತ್ ಅಂದರೆ 30 ಸೆಂಟಿಮೀಟರ್ ವಾಲ್ದು ಬ್ರೆಡ್ತು 0.9 ಮೀಟರ್ ಇದೆ. ಹಾಗೆ 0.9 / 2. 0 × ಎನಿಥಿಂಗ್ ಇಸ್ 0, ಅದಕ್ಕೋಸ್ಕರ 31.6 ಮೀಟರ್ ಉಳ್ಕೊಳ್ತು. ಇದು ಲೆಂತ್ 31.6 ಮೀಟರ್ ಮಾಡ್ತಾಯಿದ್ದೀವಿ. 31.6 ಬಂತು. ಹಾಗೆ ನೆಕ್ಸ್ಟ್ ಈಗ ಬ್ರೆಡ್ತು ನಾವು ನೋಡಿದ್ವಲ್ಲ 0.9 ಮೀಟರ್ ಬ್ರೆಡ್ತು. ಹಾಗೆ ಡೆಪ್ತ್ 1.3 ಮೀಟರ್. ಹೇಗೆ ಬಂತಪ್ಪ 1.3 ಮೀಟರ್ ಅಂತ ನೋಡಿ. ಇಲ್ಲಿ 0.75 + 0.5 ಇಲ್ಲಿದ್ರೆ ಡೆಪ್ತು ಹಾಗೆ ಕ್ವಾಂಟಿಟಿ ಬೇಕು ಅಂದರೆ ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ವಾಂಟಿಟಿ ಸಿಗುತ್ತೆ 72 ಮೀಟರ್ ಕ್ಯೂಬ್. ಹಾಗೆ ಇದ್ರದ್ದು 20 ಸೆಂಟಿಮೀಟರ್ ವಾಲ್ ಬಂದಾಗ ಸೇಮ್ ಇದೇ ಫಾರ್ಮುಲಾ. CL - N × B/2. CL ಅಂದರೆ 31.6 ಬಂದಿತ್ತು. ಹಾಗೆ ಮೈನಸ್ ನಂಬರ್ ಆಫ್ ಜಂಕ್ಷನ್ಸ್ ಅಂದರೆ ಹಿಂದೆ ನೋಡಿದ್ವಲ್ಲ ಫ್ರೆಂಡ್ಸ್, ಇಲ್ಲಿ ಟಿ ಜಂಕ್ಷನ್ ಅಂತ ಹೇಳಿದ್ನಲ್ಲ, 30 to 20 ಸೆಂಟಿಮೀಟರ್ ವಾಲ್ ಕನೆಕ್ಟ್ ಆಗಿರೋದು. ನಂಬರ್ ಆಫ್ 2 ಜಂಕ್ಷನ್ಸ್ 2 ಇದೆ. ಅದಕ್ಕೋಸ್ಕರ 2 × ಬ್ರೆಡ್ತ್ 0.6 ಸಾರಿ ಫ್ರೆಂಡ್ಸ್, ಇದು 4.3 ಬಂದಿತ್ತು 20 ಸೆಂಟಿಮೀಟರ್ ವಾಲ್ದು. ಹಾಗೆ ಮೈನಸ್ × 2 × ನಂಬರ್ ಆಫ್ ಜಂಕ್ಷನ್ಸ್ 2 ಹಾಗೆ ಇಂಟು ಬ್ರೆಡ್ತ್ ಅಂದರೆ 0.6 / 2 ನಮಗೆ 3.7 ಮೀಟರ್ ಬಂತು. ಲೆಂತ್ 3.7 ಮೀಟರ್. ಹಾಗೆ ಬ್ರೆಡ್ತ್ 0.6 ಮೀಟರ್. ಹಾಗೆ ಡೆಪ್ತು ಬ್ರೆಡ್ತ್ 0.6 + 0.15 ಇಲ್ಲಿಂದ ಡೆಪ್ತು 0.75 ಗ್ರೌಂಡ್ ಲೆವೆಲ್ನ ಬಿಲೋ ಗ್ರೌಂಡ್ ಲೆವೆಲ್ ಏನಿದೆ 0.75. ಹಾಗೆ ಕ್ವಾಂಟಿಟಿ ಬೇಕಂದರೆ ಎಷ್ಟು ಮಲ್ಟಿಪ್ಲೈ ಮಾಡೋಣ ನಮಗೆ ಕ್ವಾಂಟಿಟಿ ಸಿಗುತ್ತೆ. ಆಗ 1.665 ಮೀಟರ್ ಕ್ಯೂಬ್ ಬಂತು. ನಮಗೆ ಟೋಟಲ್ ಕ್ವಾಂಟಿಟಿ ಬೇಕು. ಟೋಟಲ್ ಕ್ವಾಂಟಿಟಿ ಇಲ್ಲೊಂದು ಲೈನ್ ಹೇಳ್ಕೊಳ್ಳಿ. ಟೋಟಲ್ ಕ್ವಾಂಟಿಟಿ 38.637 ಮೀಟರ್ ಕ್ಯೂಬ್ ಬಂತು. ಹಾಗೆ ನೆಕ್ಸ್ಟು CC ಬೆಡ್ ವರ್ಕ್. ಈಗ CC ಬೆಡ್ ವರ್ಕ್, CC ಬೆಡ್ ಅಂತ ಬರೆದಿರ್ತೀನಿ. 30 ಸೆಂಟಿಮೀಟರ್ ವಾಲ್ ಹಾಗೆ 20 ಸೆಂಟಿಮೀಟರ್ ವಾಲ್. 30 ಸೆಂಟಿಮೀಟರ್ ವಾಲ್ ಬಂದಾಗ ನಂಬರ್ ಆಫ್ ವಾಲ್ 1 ಅಂತ ಬರೆದಿರ್ತೀನಿ. ಹಾಗೆ ಇದು ಕೂಡ ಸೇಮ್. ಇಲ್ಲೇನು ಲೆಂತ್ ಏನು ಬರೀತೀರಾ, ಎಷ್ಟಕ್ಕೆ ನೀವು CC ಬೆಡ್ ಹಾಕಬೇಕು, ಎಷ್ಟು ಎಕ್ಸ್ಪೆಕ್ಟ್ ಮಾಡೋ ಅದೇ ಅದಕ್ಕೋಸ್ಕರ ಸೇಮ್ ಹಂಗೆ ಬರ್ಕೊಳ್ಳಿ. ನೀವೇನು ಪುನಃ ಕ್ಯಾಲ್ಕುಲೇಟ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದೇ ಬರುತ್ತೆ ಆನ್ಸರು. ಹಾಗೆ 3.7. ಹಾಗೆ ಬ್ರೆಡ್ತು ನೀವು ಎಷ್ಟು ಬ್ರೆಡ್ ಹಾಕಬೇಕು ಅಂತಿದ್ದೀರಾ, 0.9 ಮೀಟರ್ ಬ್ರೆಡ್ ಹಾಕಬೇಕು ಅಂತಿದ್ದೀರಾ. ಹಾಗೆ 0.6 ಮೀಟರ್ ಬ್ರೆಡ್ ಹಾಕಬೇಕು ಅಂತಿದ್ದೀರಾ 20 ಸೆಂಟಿಮೀಟರ್ ವಾಲ್ದು. ಹಾಗೆ ಡೆಪ್ತು 30 ಸೆಂಟಿಮೀಟರ್ ವಾಲ್ದು ಡೆಪ್ತು 0.2 ಮೀಟರ್ ಇದೆ. ಹಾಗೆ ಇದ್ರದ್ದು 0.15 ಇದೆ 20 ಸೆಂಟಿಮೀಟರ್ ವಾಲ್ದು. ಇದು 0.2 ಮೀಟರ್. ಹಾಗೆ ಇದು 0.15 ಮೀಟರ್. ಹಾಗೆ ಇದಿಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ವಾಂಟಿಟಿ ಸಿಕ್ತು. ಕ್ವಾಂಟಿಟಿ 5.688 ಮೀಟರ್ ಕ್ಯೂಬ್. ಹಾಗೆ ಇದರ ಕ್ವಾಂಟಿಟಿ 0.333 ಮೀಟರ್ ಕ್ಯೂಬ್ ಬಂತು. ನಮಗೆ ಟೋಟಲ್ ಕ್ವಾಂಟಿಟಿ ಬೇಕು CC ಬೆಡ್ದು.
ಇಷ್ಟು ಟೋಟಲ್ ಮಾಡಿದಾಗ ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕ್ವಾಂಟಿಟಿ 6.021 ಮೀಟರ್ ಕ್ಯೂಬ್ ಬಂತು. ಹಾಗೆ ಮೂರನೇದು SSM, ಹಾಗೆ ಮೂರನೇದು SSM ಸೈ ಸ್ಟೋನ್ ಮೇಸನರಿ. ಇದು ಫಸ್ಟ್ ಫೂಟಿಂಗ್ ಮಾಡ್ತೀವಿ. ಈಗ ಫಸ್ಟ್ ಫೂಟಿಂಗಲ್ಲಿ 30 ಸೆಂಟಿಮೀಟರ್ ವಾಲ್, ಹಾಗೆ 20 ಸೆಂಟಿಮೀಟರ್ ವಾಲ್. 30 ಸೆಂಟಿಮೀಟರ್ ವಾಲಲ್ಲಿ ನಂಬರ್ 1. ಹಾಗೆ ಇದು ಲೆಂತ್ ಬೇಕಂದರೆ ನಾವು ಸೇಮ್ ಇಲ್ಲಿ CL - N × B/2 ಫಾರ್ಮುಲಾ ಹಾಕ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. 31.6 ಮೈನಸ್ ನಂಬರ್ ಆಫ್ ಜಂಕ್ಷನ್ 0 ಇಂಟು ಬೆಡ್ತ್ ಸೈ ಸ್ಟೋನ್ ಮೆಸನ್ರಿದು. ಫಸ್ಟ್ ಫೂಟಿಂಗ್ ಮಾಡ್ತಾಯಿದ್ದೀವಿ. ಫಸ್ಟ್ ಫೂಟಿಂಗ್ 0.7 ಕೊಟ್ಟಿದ್ದಾನೆ, ಹಾಗೆ ಇದ್ರದ್ದು 0.4 ನೋಡ್ಕೊಳ್ಳಿ. 0.7 / 2 ಈಸ್ ಈಕ್ವಲ್ ಟು ಇದು 0 × 0 0, ಅದಕ್ಕೋಸ್ಕರ 31.6 ಮೀಟರೇ ಉಳ್ಕೊಳ್ತು ಲೆಂತು. 31.6 ಬಂತು. ಹಾಗೆ ಬ್ರೆಡ್ತ್ ಬೇಕು ಅಂದಾಗ 31.6 ಅಂದರೆ 0.7 ಮೀಟರ್ ಬ್ರೆಡ್ತ್ ನೋಡಿದ್ವಿ ಇಲ್ಲಿ. ಬ್ರೆಡ್ತ್ 0.7. ಹಾಗೆ ಡೆಪ್ತು ಬಂದಾಗ 0.8 ಮೀಟರ್ ಡೆಪ್ತ್ ಕೊಟ್ಟಿದ್ದಾನೆ. ಇದ್ರದ್ದು 30 ಸೆಂಟಿಮೀಟರ್ದು 0.8. ಕ್ವಾಂಟಿಟಿ ಬೇಕಂದರೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಕ್ವಾಂಟಿಟಿ ಸಿಗುತ್ತೆ. ಕ್ವಾಂಟಿಟಿ 17.696 ಮೀಟರ್ ಕ್ಯೂಬ್. ಹಾಗೆ 20 ಸೆಂಟಿಮೀಟರ್ ಒಳಗೆ ಬಂದಾಗ ಸೇಮ್ ಫಾರ್ಮುಲಾ CL - N × B/2. ಸೇಮ್ ಇವಾಗ 4.3 ಮೈನಸ್ ನಂಬರ್ ಆಫ್ ಜಂಕ್ಷನ್ಸ್ 2 ಇಂಟು ಬ್ರೆಡ್ತ್ ಅಂದರೆ ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ ಕೋರ್ಸ್ದು ಅಂತಂದಿದ್ದು 0.4 ಕೊಟ್ಟಿದ್ದಾನೆ. 0.4. ಹಾಗೆ ಡೆಪ್ತು 0.4 ಆಗುತ್ತೆ ಇಲ್ಲಿಂದ ಇಲ್ಲಿಗೆ 0.4 ಕೊಟ್ಟಿದ್ದಾನೆ. ಹಾಗೆ ಬ್ರೆಡ್ತು 0.4 ಕೊಟ್ಟಿದ್ದಾನೆ. 0.4 / 2 ಮಾಡಿದಾಗ ನಮಗೆ 3.9 ಬರುತ್ತೆ. 3.9. ಹಾಗೆ ಬ್ರೆಡ್ತು 0.4, ಹಾಗೆ ಡೆಪ್ತು 0.3. ಇಷ್ಟು ಮಲ್ಟಿಪ್ಲೈ ಮಾಡಿ ನಮಗೆ ಕ್ವಾಂಟಿಟಿ ಸಿಗುತ್ತೆ. ಕ್ವಾಂಟಿಟಿ 0.46. ಈಗ ಸೆಕೆಂಡ್ ಫೂಟಿಂಗ್ ಮಾಡಬೇಕು. ಸೆಕೆಂಡ್ ಫೂಟಿಂಗಲ್ಲಿ 30 ಸೆಂಟಿಮೀಟರ್ ವಾಲ್, ಹಾಗೆ 20 ಸೆಂಟಿಮೀಟರ್ ವಾಲ್. ಇದರಲ್ಲಿ ಸೇಮ್ ನಂಬರ್ 1 ಹಾಗೆ ಇದರದ್ದು ಲೆಂತು ಸೇಮ್ ಇದೇ ಥರ ಕ್ಯಾಲ್ಕುಲೇಟ್ ಮಾಡಿದಾಗ 31.6 ಬರುತ್ತೆ. ಯಾಕಂದರೆ ನಂಬರ್ ಆಫ್ ಜಂಕ್ಷನ್ 0 ಇದೆಯಲ್ಲ ಅದಕ್ಕೋಸ್ಕರ. ಹಾಗೆ ಬ್ರೆಡ್ತ್ ಸೆಕೆಂಡ್ ಫೂಟಿಂಗಲ್ಲಿ ಬ್ರೆಡ್ತು 0.5 ಕೊಟ್ಟಿದ್ದಾನೆ. ಇದರದ್ದು ಸೆಕೆಂಡ್ ಫೂಟಿಂಗ್ದು ಬ್ರೆಡ್ತ್ 0.5. ಹಾಗೆ ಡೆಪ್ತು 0.3 + 0.3 0.6 ಕೊಟ್ಟಿದ್ದಾನೆ. 0.5 + 0.6 ಕ್ವಾಂಟಿಟಿ 9.48 ಮೀಟರ್ ಕ್ಯೂಬ್. ಹಾಗೆ ಇದ್ರದ್ದು ಬಂದರೆ ನಮಗೆ 3.9 ಬರುತ್ತೆ. 3.9. ಇದ್ರದ್ದು 0.4 ಇದೆಯಲ್ಲ 0.4 0.4. ಹಾಗೆ ಡೆಪ್ತು 0.6 ಮೀಟರ್ ಇದೆ. 0.936 ಮೀಟರ್ ಕ್ಯೂಬ್. ಹಾಗೆ ಟೋಟಲ್ ಕ್ವಾಂಟಿಟಿ 28.528 ಮೀಟರ್ ಕ್ಯೂಬ್. ಫ್ರೆಂಡ್ಸ್, ಹಾಗೆ ನೀವು ನೋಡಿದ್ರಲ್ಲ ಹಿಂದಿನ ಹಾಗೆ ಲಾಂಗ್ ವಾಲ್ ಶಾರ್ಟ್ ಮೆಥಡ್ ಸೇಮ್ ಬರುತ್ತೆ ಅಂತ ಹೇಳಿಲ್ಲ ಫ್ರೆಂಡ್ಸ್. ನೋಡಿ ಆನ್ಸರ್ 28.58 ಸೇಮ್ ಅದೇ ಆನ್ಸರ್ ಬರೋದು ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಸ್ಟಿಮೇಷನ್ ಹಿಂದಿನ ವೀಡಿಯೋಗಳನ್ನು ಬೇಕಾದ್ರೆ ನೋಡ್ಬೋದು ನೀವು. ಹಾಗೆ ನಮ್ಮ ಚಾನಲ್ನಲ್ಲಿ ಹೊಸ ಸಿವಿಲ್ ಇನ್ಫಾರ್ಮೇಷನ್ಗಳನ್ನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.